ರಾಜ್ಯದ ಮೂಲೆ ಮೂಲೆಗೂ ಹಬ್ಬಿದೆ ಧರ್ಮಸ್ಥಳದ ಕಿಚ್ಚು. ವಿರೋಧಿಗಳ ಅಪಪ್ರಚಾರದ ವಿರುದ್ಧ ಜನಾಕ್ರೋಶ ಇದೀಗ ಭುಗಿಲೇಳುತ್ತಾ ಇದೆ. ಹೆಗ್ಗಡೆ ಕುಟುಂಬ ಶ್ರೀ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಧರ್ಮಸ್ಥಳ ಭಕ್ತ ಅಭಿಮಾನಿಗಳ ವೇದಿಕೆಯಿಂದ ಪ್ರತಿಭಟನೆ ನಡೀತಾ ಇದೆ. ಮೌನ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಯೂಟ್ಯೂಬರ್ಸ್ ಮತ್ತು ಅನಾಮಿಕನ ವಿರುದ್ಧ ತನಿಖೆ ಆಗಬೇಕು, ಕಾನೂನು ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಮೌನ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ. ಧಾರವಾಡದ ಕಲಾಭವನದಿಂದ ಡಿಸಿ ಕಚೇರಿವರೆಗೆ ಜಾಥಾ ಹೊರಟಿದ್ದಾರೆ. ಹೆಗ್ಗಡೆ ಕುಟುಂಬ ಮತ್ತು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಧಾರ್ಮಿಕ ಕ್ಷೇತ್ರದ ಮೇಲೆ ಆಘಾತವನ್ನ ಮಾಡಲಾಗ್ತಾ ಇದೆ. ಧಾರ್ಮಿಕ ಶ್ರದ್ಧೆಗೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನ ಉಂಟು ಮಾಡ್ತಾ ಇದ್ದಾರೆ ಅಂತ ಹೇಳಿ ಧರ್ಮಸ್ಥಳ ಕ್ಷೇತ್ರದ ಭಕ್ತಾಭಿಮಾನಿಗಳ ಸಂಘ ಇದೀಗ ಮೌನ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿಯನ್ನ ಕೊಡೋದಕ್ಕೆ ಹೊರಟಿದೆ. ಯೂಟ್ಯೂಬರ್ಸ್ ಮತ್ತು ಅನಾಮಿಕನ ವಿರುದ್ಧ ತನಿಖೆಗೆ ಕೂಡ ಆಗ್ರಹಿಸ್ತಾ ಇದೆ. ಧಾರವಾಡದ ಕಲಾಭವನದಿಂದ ಡಿಸಿ ಕಚೇರಿವರೆಗೆ ಜಾಥಾವನ್ನ ಹೊರಟಿದ್ದಾರೆ. ಕಾನೂನು ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಮೌನ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ. ಇದು ಕೇವಲ ಧರ್ಮಸ್ಥಳ ಮತ್ತು ದಕ್ಷಿಣ ಕನ್ನಡ ಆ ಭಾಗಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ರಾಜ್ಯದ ಮೂಲೆ ಮೂಲೆಗೂ ಕೂಡ ವ್ಯಾಪಿಸ್ತಾ ಇದೆ ಧರ್ಮಸ್ಥಳದ ಕಿಚ್ಚು. ಈ ಧರ್ಮದ ಕಿಚ್ಚು ಅಲ್ಲಿಗೂ ಕೂಡ ವ್ಯಾಪಿಸ್ತಾ ಇದೆ. ಇದೇ ರೀತಿ ಮುಂದುವರಿಯೋದಕ್ಕೆ ಬಿಟ್ರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನ ಅಲ್ಲಿಗೆ ತಹಬಂದಿಗೆ ತರುವ ಅಥವಾ ನಿಯಂತ್ರಿಸುವ ಅಲ್ಲದೆ ನಮ್ಮ ಕರ್ನಾಟಕ ಇಂತಹ ಈ ದೇವಾಲಯದ ಮೇಲೆ ಮತ್ತು ಅದರ ಪೀಠಾಧಿಕಾರಿಯವರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಕನಿಷ್ಠ ಮಟ್ಟದ ಭಾಷಾ ಜ್ಞಾನವುಳ್ಳ ಮಹೇಶ್ ಶೆಟ್ಟಿ ತಿಮರೋಡಿ, ಸಂತೋಷ್ ಶೆಟ್ಟಿ ಮತ್ತು ಅವರ ಸಹಚರರು ಸೇರಿಕೊಂಡು ಶ್ರೀ ಪೂಜ್ಯ ಕಾವಂದರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕಳೆದ 57 ವರ್ಷಗಳಿಂದ ಧರ್ಮದ ರಕ್ಷಣೆಯನ್ನ ಮಾಡುವುದಷ್ಟೇ ಅಲ್ಲ, ಬಡವರ ದೀನ ದಲಿತರ ಕಣ್ಣೀರನ್ನು ಒರೆಸುವಂತ ಕೆಲಸ ಮಾಡ್ತಾ ಇರುವಂತ ಪರಮ ಪೂಜ್ಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳು ಕಳೆದ 4-5 ವರ್ಷಗಳಿಂದ ಬಹಳ ಜೋರಾಗಿ ಅವರು ಮಾಡ್ತಾ ಇದ್ದಾರೆ. ಅವರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ, ಅವರ ಬಗ್ಗೆ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ, ಮತ್ತೆ ಇವರ ಮೂಲ ಯಾವುದು, ಇವರಿಗೆ ಹಣ ಯಾರು ಕೊಡ್ತಾ ಇದ್ದಾರೆ, ಇವ್ರ ಉದ್ದೇಶ ಏನು, ಇದು ನಮಗೆ ಗೊತ್ತಾಗಬೇಕಾಗಿದೆ. ಇವತ್ತು ಧರ್ಮಸ್ಥಳ ಅಂದರೆ ಧರ್ಮ ಕ್ಷೇತ್ರ, ಅದು ಲಕ್ಷಾನು ಕೋಟಿ ಗಂಟಲೆ ಭಕ್ತರು ಹೊಂದಿರುವಂಥ ಈ ಒಂದು ದೇವಸ್ಥಾನದಲ್ಲಿ ಈ ರೀತಿ ಘಟನೆ ಆಗಿ ಪೂಜ್ಯರ ಮನಸ್ಸಿಗೆ ಘಾಸಿ ಆಗೋ ರೀತಿಯಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋದು ನಾವು ಖಂಡಿಸ್ತೇವೆ. ಕೂಡಲೇ ಅವರನ್ನು ಅರೆಸ್ಟ್ ಮಾಡಬೇಕು, ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಅದೇ ರೀತಿ SITಯಲ್ಲಿ ಈಗೇನು ಅನಾಮಿಕ ಇವತ್ತು ಬಂದು ಎಲ್ಲ ಜಾಗವನ್ನು ತೋರಿಸ್ತಾ ಇದ್ದಾನೆ, ಅವನು ಯಾಕೆ ಮುಖ ಮುಚ್ಕೊಂಡಿದ್ದಾನೆ, ಅವನ ಮುಖ ತೆಗಿಲಿ, ಹೊರಗೆ ಬರಲಿ, ಅವನು ಏನನ್ನೋದು ಜನರಿಗೆ ಗೊತ್ತಾಗಬೇಕು. ಮತ್ತು ಅವನಿಗೆ ಕೈಗೆ ಬೇಡಿ ಹಾಕಬೇಕು. ಅವನು ಹೇಳ್ತಾ ಇದ್ದಾನೆ ಅವನು ಕೂಡ ಅಪರಾಧಿ, ನಾನು ತಂದಿಲ್ಲಿ ಊತಿದ್ದೀನಿ ಅಂತಾನಂದ್ರೆ ಈಸ್ ಅನ್ ಕಲ್ಪ್ರಿಟ್. ಅವನಿಗೆ ಜುಡಿಷಿಯರಿ ಅರೆಸ್ಟ್ ಆಗಬೇಕು. ಅವನು ಅದನ್ನು ಬಿಟ್ಟು ಸಾಯಂಕಾಲ ಅವನು ಫ್ರೀ ಬಿಡ್ತಾರೆ. ಅವ್ನಿಗೆ ಯಾರ್ಯಾರೋ ಫೀಡ್ಬ್ಯಾಕ್ಗಳನ್ನು ಮಾಡ್ತಾ ಇದ್ದಾರೆ, ಮರುದಿವಸ ಬೆಳಿಗ್ಗೆ ಬಂದು ಏನೇನೋ ಹೇಳಿಕೆಗಳನ್ನು ನೀಡ್ತಾ ಇದ್ದಾನೆ. ಅದರಿಂದ ಕೂಡಲೇ ಅವನಿಗೆ ಜುಡಿಷಿಯರಿ ಅರೆಸ್ಟ್ ಆಗಬೇಕು. ಅದೇ ರೀತಿ ಪೂಜ್ಯರ ಬಗ್ಗೆ ಯಾರು ತಪ್ಪು ಸಂದೇಶವನ್ನು ನೀಡ್ತಾ ಇದ್ದಾರೆ, ಜನರಲ್ಲಿ ಇವತ್ತು ವಿದ್ರಿಕ್ತನೆಯನ್ನು ಇವತ್ತು ಉಂಟು ಮಾಡ್ತಾ ಇದ್ದಾರೆ, ಅವರನ್ನು ಕೂಡ ಅರೆಸ್ಟ್